ಸರ್ ಸಭಾಪತಿ ಹೇಳ್ತಾರೆ ಈ ಭಾಗದ ಶಾಸಕರು ತಮ್ಮ ಸೀಟಲ್ಲಿ ಕೂರೋದಿಲ್ಲ, ಯಾರಿಗೆ ಅವಕಾಶ ಕೊಡ್ಬೇಕು ಮಾತಾಡೋಕ್ಕೆ ಅಂತ. ಮತ್ತು ಸೀಟ್ ಕೊಡ್ರಲಾರ್ದನೆ ಕೋರಮ್ ಆಗ್ತೈತನ್ರಿ. ವಿಧಾನಸಭಾ ಅಧ್ಯಕ್ಷರು ಅವರೇ ಮೇಲೆ ಒಳಗೆ ಹೋಗಿ ಕೂತಿರ್ತಾರಲ್ಲ, ಅವರು ಸೀಟ್ ಮ್ಯಾಗ ಭಾಳ ಕುಂಡಿರೋದಿಲ್ಲ. ಅವ್ರು ಪುಟಕ್ಕನೆ ಒಳಗೆ ಹೋಗಿರ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬಂದು ಕೂತಿರ್ತಾರೆ, ಡಿ ಕೆ ಶಿವಕುಮಾರ್ ಅವ್ರು ಬಂದು ಕೂತಿರ್ತಾರೆ. ಅದಕ್ಕೆ ಒಬ್ಬ ಸ್ಪೀಕರ್ ಆದವ್ರು ಹಿಂಗೆ ಮಾತಾಡಬಾರ್ದು. ನಾವೆಲ್ಲ ಅಲ್ಲಿ ವಿಧಾನಸಭಾ ಅಧ್ಯಕ್ಷರು ಹೋಗಂದಾಗೆ ನಾವು ಮನೆಗೆ ಬರ್ತಿದ್ವಿ. ನಾವು 7-8ಕ್ಕೆ ಬಂದು ಬರ್ತೀವಿ. ಒಮ್ಮೊಮ್ಮೆ ರಾತ್ರಿ 1ಕ್ಕೆ ಬಂದೀವಿ. ನಾವೆಲ್ಲ ಅಟೆಂಡ್ ಇದ್ದೀವಿ. ಆದರೆ ಇವರು ಯಾರಿಗೆ ಮಾತಾಡಿಕೊಡ್ಬೇಕು ಅನ್ನೋಂಥದ್ದು ಇವರು ಸ್ಪೀಕರ್ ನಿರ್ಣಯ ಮಾಡ್ಬೇಕು. ಏನಪ್ಪ ಅಂದ್ರೆ ಮುಂಜಾನೆಯಿಂದ ರಾತ್ರಿ ತನಕ ಯಾರು ಕೊಂಡಿರ್ತಾರೋ ಅವ್ರಿಗೆ ಕೊಡಬೇಕು. ನೀನು ವಿಜೇಂದ್ರ ಬಂದ, ಒಬ್ಬ ಗೆಸ್ಟ್ ಲೆಕ್ಚರ್ ಟೈಪು, ಒಂದು 20 ಮಿನಿಟ್ ಹೊಡೆದು ನಾಪತ್ತೆ ಆದ. ಅದನ್ನೇ ಹೇಳಿದೆ ನಾನು ನಿನ್ನೆ ಸ್ಪೀಕರ್ಗೆ. ಈ ಗೆಸ್ಟ್ ಲೆಕ್ಚರ್ ಏನು ಬಂದಾರಲ್ಲ, ಇಲ್ಲಿ ಬಂದ ಕೂಡಲೇ ಒಂದು ಭಾಷಣ ಮಾಡೋದು, ಹೊರಗೆ ಹೋಗೋದು, ಒಂದು 4 ಪಟಾಲಮ್ ತೊಗೊಂಡು ಅಡ್ಡಾಡೋದು. ಹಂಗಿದ್ರೆ ಬರ್ತೀರಿ ಯಾಕೆ ವಿಧಾನಸಭೆಗೆ? ಈಗ ನಾವು ಮುಂಜಾನೆ ಹಿಡಿದುಕೊಂಡಿರ್ತೀವಿ, ಸ್ಪೀಕರ್ಗೆ ನಮಗೆ ಕೊಡ್ಲಿಕ್ಕೆ ಟೈಮ್ ಇಲ್ಲ. ಅವರೇನೋ ಎಲ್ಲೋ ಅರ್ಜೆಂಟ್ ಹೋಗೋದಿದೆ, 20 ನಿಮಿಷ ಮಾತಾಡಿ ಹೋಗಿಬಿಡ್ತಾರೆ. ಶಿವಲಿಂಗೇಗೌಡರು ತೀ ಸ್ಪೀಕರ್ ಹೇಳ್ತಾರೆ. ಸ್ಪೀಕರು ತಮ್ಮದು ಕಾರ್ಯವೈಖರಿ ಅವರು ಬದಲಾವಣೆ ಮಾಡ್ಕೋಬೇಕು. ಸರ್, ಉತ್ತರ ಕರ್ನಾಟಕದ ಭಾಗದ ಚರ್ಚೆಗಳು ಆಗ್ತಾ ಇಲ್ಲ. ತಾವು ಮಾತಾಡೋಕ್ಕೆ ಅವಕಾಶ ಕೇಳ್ತಿದ್ರಿ, ಅವಕಾಶ ಕೊಡ್ತಾ ಇಲ್ಲ. ಈ ಭಾಗದ ಜ್ವಲಂತ ಸಮಸ್ಯೆಗೆ ಚರ್ಚೆ ಆಗೋದು ಬಿಟ್ಟು ನಾಟಿ ಕೋಳಿ, ಡಿನ್ನರ್ ಪಾರ್ಟಿ ಇವು ಚರ್ಚೆ ಆಗ್ತದೆ. ಸ್ಪೀಕರ್ ಅವರು ನಿನ್ನೆ ಹೋಗಿದ್ದೆ ಅವರು ಚೇಂಬರ್ಗೆ. ನಾ ಮಾತಾಡ್ತೀನಿ ಅಂದೆ. ಎಲ್ಲ ಮಾತಾಡ್ರಿ, ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡ್ತೀನಿ. ನಾ ಹೇಳೋದೇನಂದ್ರೆ ದಕ್ಷಿಣ ಕರ್ನಾಟಕದವರು ಮಾತಾಡಬಾರ್ದತ್ತು ನಾ ಹೇಳೋದಿಲ್ಲ. ಒಮ್ಮೆ ದಕ್ಷಿಣ ಕರ್ನಾಟಕದವ್ರು ಮಾತಾಡಲಿ, ಒಮ್ಮೆ ಉತ್ತರ ಕರ್ನಾಟಕದವ್ರು ಮಾತಾಡಲಿ. ಪಾರ್ಟಿ ಬಿಡ್ರಿ. ದಕ್ಷಿಣ ಕರ್ನಾಟಕದವರು ಕಾಂಗ್ರೆಸ್ನಾಗಿದ್ದವ್ರು ಒಮ್ಮೆ ಮಾತಾಡಲಿ, BJP JDS ಉತ್ತರ ಕರ್ನಾಟಕದವ್ರು ಮಾತಾಡಲಿ, ಉತ್ತರ ಕರ್ನಾಟಕದಲ್ಲಿ JDS ಅಥವಾ ಕಾಂಗ್ರೆಸ್ನವ್ರು ಒಬ್ಬರು ಮಾತಾಡಲಿ, ಅಲ್ಲಿಂದ ದಕ್ಷಿಣ ಕರ್ನಾಟಕದವ್ರು ಇವರು ಒಂದು ಸೈಡ್ ಹೊಟ್ರೆ. ಆರ್ ಅಶೋಕ್ ಆದಮೇಲೆ ವಿಜೇಂದ್ರ ಆದಮೇಲೆ ಶಿವಲಿಂಗೇಗೌಡ ಮತ್ತು ಯಾರಿದ್ದರೂ ಗೊತ್ತಿಲ್ಲ ಮುಂದಿನ ಲಿಸ್ಟು. ಅದಕ್ಕೆ ತಕರಾರು ಮಾಡಿದೆ ನೀನು. ಅಲ್ಲಿ ನೀವು ಮಾಧ್ಯಮದವ್ರು ಏನು ಮಾಡ್ತೀರಿ? ಉತ್ತರ ಕರ್ನಾಟಕ ಶಾಸಕರಿಗೆ ನಿರುತ್ಸಾಹ, ಏನು ಮಾತಾಡೋದಿಲ್ಲ, ಅವರು ಸದನದಲ್ಲೇ ಕುಂಡ್ರದಲ್ಲ. ಅಥವಾ ವಿಧಾನಸಭಾ ಅಧ್ಯಕ್ಷರು ಭಾರೀ ಗಂಭೀರ ಆರೋಪ ಅಥವಾ ಹೊಡ್ಕೊತ ಕುಂಡಿರ್ತೀರಿ ಚಂದಿತನ. ನಾವೇನು ಮಾಡೋಣ ಸರ್? ಈಗ ಆ ದ್ವೇಷ ಭಾಷಣದ ಒಂದು ಮಸೂದೆ ಇದು ಯಾರ ನಿಯಂತ್ರಣಕ್ಕಾಗಿ ಅನ್ನೋದೇ ಒಂದು ಪ್ರಶ್ನೆ. ಯಾರ ನಿಯಂತ್ರಣ ನೋಡ್ರಿ, ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಈಗ ಅವನು ಮತಾಂಧ ದೇಶ ವಿರುದ್ಧ ಹೇಳಿಕೆ ಕೊಟ್ಟಾಗ ನಾವು ಕೊಡಬೇಕಾಗ್ತದೆ. ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಒಬ್ಬ ರಾಜ್ಯಸಭಾ ಚುನಾವಣೆ ವಿಧಾನಸಭಾದಾಗ ಹೇಳಿದ್ಮ್ಯಾಗ ಅದಕ್ಕೆ ಅವು ತಾಯ್ಗಂಡು ಸುಳ್ಳು ಮಕ್ಕಳ ಅಂತ ಹೇಳಬೇಕಿಲ್ಲ ನಾವು. ಇದು ದೇಶ ಭಾಷಣ ಯಾವುದಾಗ್ತೈತಿ? ಮೊದಲು ಅವ್ನು ದೇಶ ಭಾಷಣ ಆಗ್ತೈತಿ. ಅವ ಅಂದಿದ್ದಕ್ಕೆ ನಾವು ರಿಯಾಕ್ಟ್ ಮಾಡೀವಿ. ನಾವು ವಿಧಾನಸಭೆಗೆ ಹೇಳಿಬಿಟ್ಟಿನಿ, ದೇಶದ ಅನ್ನ ತಿಂದು ನೀರು ಕುಡಿದು ಗಾಳಿ ಕುಡಿದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾನೆ ತಾಯ್ಗಂಡು ನನ್ನ ಮಗ ಅಂತ ಹೇಳೀನಿ. ಇದು ದೇಶ ಭಾಷಣ ಎಲ್ಲಿ ಹುಟ್ಟೋದು? ಮೊದಲು ಹುಟ್ಟೋದು. ಇಡೀ ಮಾಧ್ಯಮದವ್ರು ನೀವು ಹೇಳಿದ್ರಿ ಅವ ಪಾಕಿಸ್ತಾನ ಜಿಂದಾಬಾದ್ ಅಂದಾನ ನೀವು ಎಲ್ಲರೂ ಎಲ್ಲ ಚಾನೆಲ್ದವ್ರು ತೋರಿಸಿದ್ರಿ. ಇದೇ ಗೃಹ ಮಂತ್ರಿ ಹಂಗೆ ಅಂದೆಲ್ಲ ಅಂತ ಹೇಳಿದ್ರು. ಮುಂದೇನಾಯಿತು? ಇದಕ್ಕೆ ಹೋಯ್ತದು ಯಾವುದು FS ಅಲ್ಲ ಏನು ಅಂತಾರ. ಅಲ್ಲಿ ಹೋದ್ಮ್ಯಾಗ ಏನಾಯಿತು? ಪಾಕಿಸ್ತಾನ ಜಿಂದಾಬಾದನೇ ಅಂದಾನೋ ಪ್ರೂಫ್ ಆಯಿತು. ಅಲ್ಲಿ ಬಾಯಿ ಮುಚ್ಕೊಂಡು ಕೂತ್ರಿ. ಇದೆ ಈಗ ಹೋಮ್ ಮಿನಿಸ್ಟ್ರು. ಮುಂದೆ ಮುಂದೆ ಗೊತ್ತಿಲ್ಲ ತನ್ನೊಂದು ಯಾರೋ ಹೇಳಿಕೊಟ್ರೆ ಕಾಣಿಸ್ತೈತೆ. ಯಾವುದೋ IPS ಆಫೀಸರ್ ಹೇಳ್ಕೊಟ್ಟಿರ್ಬೇಕು. ಏನು ಕೇಳಿದ್ರು ಸರ್ ನೀವು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಸರ್ ಊಟ ಮಾಡಿದ್ರೇನೋ ಗೊತ್ತಿಲ್ಲ, ಮನೆಗೆ ಹೊಂಟಿರೇನೋ ಗೊತ್ತಿಲ್ಲ, ತೊಡ್ಕೊತಾರೆ. ಗೊತ್ತಿಲ್ಲದ ಮಂತ್ರಿ ಅಂತ ಹೆಸರಿಟ್ಟೇನು. ಇನ್ನು ಕೊನೆಯದಾಗಿ ಸರ್, ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಕಾಂಗ್ರೆಸ್ನಲ್ಲಿ. ನಾವೆಲ್ಲ ಚಂದದೀವಿ ಅಂತ ಹೇಳ್ತಾರೆ, ಆದರೆ ಮತ್ತೆ ಡಿನ್ನರು DK ಶಿ ಅವ್ರು ಹೋಗೋದಿಲ್ಲ. ಚಂದ ನೋಡ್ರಿ, ಒಮ್ಮೆ ಕೆಟ್ಟ ಮ್ಯಾಗ ಅದು ಮುಗೀತು. ಅದು ಹೆಂಗೆ ಜಾಯಿಂಟ್ ಆಗ್ತದೆ? ಸುಮ್ಮನೆ ಹೊರಗೆ ಬಂದು ಹಿಂಗೆ ಹಲ್ಲು ಕೆಲ್ಸಿದ್ರೆ ಆಗ್ತದೆ. ನಂಗೆ ಹೃದಯದಿಂದ ಒಂದಾಗಿರ್ಬೇಕು. ಹೃದಯದಿಂದ ಯಾರು ಈಗ ವಿಜೇಂದ್ರ ನನಗೆ ಒಂದಾಗಂದ್ರೆ ನಾಳೆ ನಮ್ಮ BJP ಅವರು ಅವ್ನು ಒಂದಾಗಿ ಟಾಟಾ ಮಾಡೋದು ನಾ ಏನು ಮಾಡೋ ಮಗ ಅಲ್ಲ. ತೊಗೋರಿ ಪಾರ್ಟಿಗೆ ಬಿಡ್ರಿ. ನಾಳೆ ಕರೆದು ಹೇಳ್ಬೋದು BJP ಅವರು ವಿಜೇಂದ್ರ ಜೋಡ ಹಿಂಗೆ ನಾವು ಸಹೋದರರಿದ್ದ ನಾ ಏನು ಹೇಳೋದಿಲ್ಲ. ತೊಗೋರಿ ಬಿಡ್ರಿ. ಹಂಗೆ ಹೌದು. ಎದಕ್ಕೆ ಅವನು ಯಡಿಯೂರಪ್ಪನಿಂದ ನನಗೆ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕಕ್ಕೂ ಅನ್ಯಾಯ ಆಗಿದೆ. ಈ ಪುಣ್ಯಾತ್ಮನಿಂದ ನಮ್ಮೆಲ್ಲ ಸಮುದಾಯಕ್ಕೆ ಸಿಗುವಂಥ ಮೀಸಲಾತಿ ವಿಜೇಂದ್ರನಿಂದ ಇವತ್ತು ನಮಗೆ ಅನ್ಯಾಯ ಆಗಿದೆ. ಅದಕ್ಕೆ ನಾವು ಯಾವಾಗಲೂ ಒಂದು ಸಿದ್ಧಾಂತ ನಮ್ಮದು, ಸುಮ್ಮನೆ ಹಾಲಿಕಿಸೋದು, ಹಿಂಗೆ ಮಾಡೋದು ಏನಿಲ್ಲ. ಎದ್ರಾಬಾದ್ರ ಏಕ್ ಮಾರ್ ದೋ ತುಕಡ. ಇದೊಂದು ಯತ್ನಾಳ್ ಅವರ ಮಾತುಗಳು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ TV, ಬೆಳಗಾವಿ.